ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿನದಿಂದ ದಿನಕ್ಕೆ ಈ ಕೊಲ್ಲಿ ವಾರ್ ತಾರಕಕ್ಕೇರ್ತಾನೆ ಇದೆ. ಒಂದ್ ಕಡೆ ಅಮೆರಿಕ ಶಾಂತಿ ಒಪ್ಪಂದ ಬಯಸ್ತಾ ಇದೆ ಅನ್ನೋಷ್ಟೊತ್ತಿಗೆ ಮತ್ತೆ ದಾಳಿ ಪ್ರತಿದಾಳಿಗಳು ಆಗ್ತಾನೆ ಇದೆ. ಈ ಬಾರಿ ಪ್ರಮುಖ ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಪ್ರತಿದಾಳಿಗಳಾಗಿದೆ ಅಂತ ಎರಡು ರಾಷ್ಟ್ರಗಳ ಮಧ್ಯೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಕೊಲ್ಲಿ ವಾರ್. ದಿನ ಕಳೆದಂತೆ ಅದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಅಮೆರಿಕಾದ ಮೇಲೆ ಇರಾನ್ನಿಂದ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದೆಯಂತೆ. ಐಟಿ ಕಂಪನಿಗಳನ್ನ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ತನ್ನ ಪ್ರತಿದಾಳಿಯನ್ನ ಮುಂದುವರಿಸಿದ್ದು, ದುಬೈನಲ್ಲಿರೋ ಒರಾಕಲ್ ಕಂಪನಿಯ ಕಟ್ಟಡದ ಮೇಲೆ ಕೂಡ ದಾಳಿಯಾಗಿದೆ ಅಂತೆ. ಅಮೆರಿಕ ಮೂಲಕ ಒರಾಕಲ್ ಕಂಪನಿಯ ಕಟ್ಟಡವನ್ನ ಧ್ವಂಸ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇರಾನ್ ಕಡೆಯಿಂದ ಅಮೆರಿಕದ 18 ಐಟಿ ಕಂಪನಿಗಳ ಹಿಟ್ ಲಿಸ್ಟ್ ನಲ್ಲಿ ಇರಾನ್ ಇಟ್ಕೊಂಡಿದೆ ಅಂತೆ. ಲಿಸ್ಟ್ ರಿಲೀಸ್ ಮಾಡ್ತಾ ಇದ್ದಂತೆ ಒರಾಕಲ್ ಮೇಲೆ ಅಟ್ಯಾಕ್ ಆಗಿದೆ. ಈ ನಡುವೆ ಇರಾನ್ ಮೇಲೆ ಇಸ್ರೇಲ್ ಕೂಡ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಲ್ಲಿಗೆ 3 ರಾಷ್ಟ್ರಗಳ ಮಧ್ಯೆ ದಾಳಿ ಪ್ರತಿದಾಳಿ. ಟೆಹರಾನ್ನಲ್ಲಿರುವ ಕ್ಷಿಪಣಿ ಸಂಗ್ರಹಾಗಾರದ ಮೇಲೆ ನೇರವಾಗಿ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಅಂತೆ. ದಿನದಿಂದ ದಿನಕ್ಕೆ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಈ ಯುದ್ಧ ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಇರಾನ್ ತನ್ನ ಪ್ರತಿಕಾರವನ್ನ ಅಮೆರಿಕ ಮೇಲೆ ತೀರಿಸ್ಕೊಳ್ತಾ ಇದ್ರೆ, ಈ ಕಡೆ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ಕೂಡ ಅಟ್ಯಾಕ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ದೃಶ್ಯ ನೋಡ್ತಾ ಇದ್ದೀರಲ್ಲ. ಪ್ರಮುಖ ಐಟಿ ಕಂಪನಿಗಳ ಮೇಲೆ ನೇರವಾಗಿ ಇರಾನ್ ದಾಳಿ ಮಾಡಿರುವ ದೃಶ್ಯ. از اینجا میاد اینجا